ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಜಿತ್ನನ್ನ ಬಂಧಿಸಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಅಜಿತ್ನನ್ನ ವಶಕ್ಕೆ ಪಡೆಯಲಾಗಿದೆ. A1 ಆರೋಪಿ ಜಗದೀಶ್ಗೆ ಈತ ಸ್ನೇಹಿತನಾಗಿರ್ತಾನೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿ ಹಿನ್ನೆಲೆ ಈತನನ್ನ ಬಂಧಿಸಲಾಗಿದೆ. ಅಜಿತ್ ವಿರುದ್ಧ ಹೆಚ್ಚುವರಿ ಸಾಕ್ಷಿಗಳನ್ನ ಕಲೆ ಹಾಕಿತ್ತು ಸಿಐಡಿ ತಂಡ. ಇಂದು ವಶಕ್ಕೆ ಪಡೆದು ಸಿಐಡಿ ಕಚೇರಿಗೆ ಕರೆತಂದಿದೆ ಸಿಐಡಿ ತಂಡ. ಇಂದು ಬೆಳಗ್ಗೆ ರಾಮಮೂರ್ತಿ ನಗರದಲ್ಲಿ ವಶಕ್ಕೆ ಪಡೆದಿರ್ತಾರೆ. ಬಳಿಕ ಸಿಐಡಿ ಕಚೇರಿಗೆ ಈತನನ್ನ ಕರೆತರಲಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಈತನೇ ಅಜಿತ್. ಇನ್ನು ನ್ಯಾಯಾಲಯಕ್ಕೆ ಆರೋಪಿಯನ್ನ ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆ ಏನಿದೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಸಿಐಡಿ ಅಧಿಕಾರಿಗಳು ಅಜಿತ್ನನ್ನ ಬಂಧಿಸಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಈತನನ್ನ ವಶಕ್ಕೆ ಪಡೆಯಲಾಗಿದೆ. A1 ಆರೋಪಿ ಜಗದೀಶ್ನ ಸ್ನೇಹಿತನಾಗಿರ್ತಾನೆ ಅಜಿತ್. ಬಿಕ್ಲು ಶಿವ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿ ಹಿನ್ನೆಲೆ ಈತನನ್ನ ಬಂಧಿಸಲಾಗಿದೆ. ಅಜಿತ್ ವಿರುದ್ಧ ಹೆಚ್ಚುವರಿ ಸಾಕ್ಷಿಗಳನ್ನ ಈಗಾಗಲೇ ಆಲ್ರೆಡಿ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇವತ್ತು ಈತನನ್ನ ವಶಕ್ಕೆ ಪಡೆದು ಸಿಐಡಿ ಕಚೇರಿಗೆ ಕರೆ ತಂದಿದೆ ಟೀಮ್. ಇಂದು ಬೆಳಗ್ಗೆ ರಾಮಮೂರ್ತಿ ನಗರದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಸಿಐಡಿ ಕಚೇರಿಗೆ ಕರೆತರಲಾಗಿದೆ. ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸುತ್ತಾರೆ ಸಿಐಡಿ ಅಧಿಕಾರಿಗಳು. ಕೋರ್ಟ್ಗೆ ಈತನನ್ನ ಹಾಜರುಪಡಿಸಲಿದ್ದಾರೆ. A1 ಆರೋಪಿ ಜಗದೀಶ್ಗೆ ಸ್ನೇಹಿತನಾಗಿರ್ತಾನೆ. ಅಂದರೆ ಈ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿತ್ತು ಸಾಕಷ್ಟು ಒಂದು ಸಂಚಲನವನ್ನ ಮೂಡಿಸಿರುವಂತಹ ಪ್ರಕರಣ. ಅಂದರೆ ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ A1 ಜಗದೀಶ್ ಏನಿರ್ತಾನೆ ಈತನ ಸ್ನೇಹಿತ ಅಜಿತ್. ಬಿಕ್ಲು ಶಿವ ಕೊಲೆ ಪ್ರಕರಣದ ಸಂಚಿನಲ್ಲಿ ಈತನು ಕೂಡ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಈತನನ್ನ ಇದೀಗ ಬಂಧಿಸಲಾಗಿದೆ. ಎಲ್ಲ ಸಾಕ್ಷಿಗಳನ್ನ ಅಂದರೆ ಅಜಿತ್ ವಿರುದ್ಧ ಹೆಚ್ಚುವರಿ ಸಾಕ್ಷಿಗಳನ್ನ ಆಲ್ರೆಡಿ ಕಲೆ ಹಾಕಿತ್ತು ಸಿಐಡಿ ತಂಡ. ಕಲೆ ಹಾಕಿದ ಬಳಿಕ ಇವತ್ತು ವಶಕ್ಕೆ ಪಡೆದು ಸಿಐಡಿ ಕಚೇರಿಗೆ ತಂಡ ಈತನನ್ನ ಕರೆತಂದಿದೆ. ಇವತ್ತು ಬೆಳಿಗ್ಗೆ ರಾಮಮೂರ್ತಿ ನಗರದಲ್ಲಿ ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಬಳಿಕ ಕಚೇರಿಗೆ ಕರೆತರಲಾಗಿದೆ. ಇನ್ನೇನು ಕೋರ್ಟ್ಗೆ ಈತನನ್ನ ಹಾಜರುಪಡಿಸಿದ ನಂತರ ವಿಚಾರಣೆಯನ್ನ ಮಾಡಲಿದ್ದಾರೆ.